ಒಟ್ನಲ್ಲಿ ಮಾತೆತ್ತಿದ್ರೆ ಸಾಕು ಸಮಾನತೆ ಬಗ್ಗೆ ಮಾತಾಡ್ತೀವಿ. ರೈತರು ತಮ್ಮ ಸ್ವಂತ ಜಮೀನಲ್ಲೇ ಕೆಲಸ ಮಾಡಿದ್ರು ಕೂಡ ಆ ಭೂಮಿಯ ಒಡೆಯ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರುವಂತಹ ಪರಿಸ್ಥಿತಿ. ಸಾಧ್ಯ ಆಗಬೇಕು, ಹೇಗೆ ಅದನ್ನ ಸಾಧಿಸಬೇಕು ಅನ್ನೋದನ್ನ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸಂವಿಧಾನ ಶೋಷಿತರು ಕೆಳವರ್ಗದವರು ಎಷ್ಟೆಲ್ಲ ಶೋಷಣೆಯನ್ನ ಈ ಹಿಂದೆ ಅನುಭವಿಸಿದ್ರು ಅದನ್ನ ತೋರಿಸ್ತಾ ಈಗ ನಾವೆಲ್ಲ ಮಾತಾಡ್ತೀವಲ್ಲ, ಉಳುವವನೇ ಭೂಮಿ ಒಡೆಯ ಆಗಿರಬೇಕು ಅಂತ, ಅದನ್ನ ಕೂಡ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅಂತ. ಆರಂಭದಲ್ಲಿ ಅದಕ್ಕೆ ಹೇಳಿದೆ, ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತಿದೊಡ್ಡ ಅಧ್ಯಾಯಕ್ಕೆ ಅಥವಾ ಅತಿ ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಈ ಸಿನಿಮಾ ಸಾಕ್ಷಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಸೊ ತುಂಬಾ ಹೊತ್ತು ನಿಮ್ಮನ್ನು ಕಾಯಿಸಲ್ಲ, ನಮ್ಮ ಜೊತೆಗೆ ಸಿನಿಮಾ ತಂಡ ಕೂಡ ಇದೆ, ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ಬಿಡೋಣ. ನಮ್ಮ ಜೊತೆಗೆ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮೊದಲು ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೋಸ್ಟ್ಲಿ ಬಹುತೇಕ ಸಿನಿಮಾಗಳನ್ನ ನೋಡಿ ಮೆಚ್ಕೊಂಡಿದ್ದೀರಿ, ಅವರ ನಿರ್ದೇಶಕರಾಗಿ ನಟರಾಗಿ ಕಾಣಿಸ್ಕೊಂಡಿದ್ದಾರೆ ರಾಜ್ಬಿ ಶೆಟ್ಟಿ ಅವರು. ಬಟ್ ಈ ಹಿಂದೆ ಯಾವ ಶೇಡಲ್ಲಿ ಈ ರೀತಿ ನೋಡಿರ್ಲಿಲ್ಲ ಅಂತ ಅನ್ಸುತ್ತೆ. ಅತ್ಯದ್ಭುತ ಒಂದು ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ ರಾಜ್ಬಿ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೋಸ್ಟ್ಲಿ ದುನಿಯಾ ವಿಜಯ್ ಅವರು ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಒಂದು ಸಂದೇಶ ಇದ್ದೇ ಇರುತ್ತೆ ಸಮಾಜಕ್ಕೆ ಅಂತ ಈ ಹಿಂದಿನಿಂದ ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀರಿ, ಕೇಳಿದ್ದೀರಿ, ಮೆಚ್ಕೊಂಡಿದ್ದೀರಿ. ಅದೇ ರೀತಿ ಒಂದು ಅದ್ಭುತ ಸಂದೇಶ ಹೊತ್ತು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ನೆಚ್ಚಿನ ದುನಿಯಾ ವಿಜಯ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಟೇರ ಅನ್ನುವಂಥ ಅತ್ಯದ್ಭುತ ಸಿನಿಮಾ ಕೊಟ್ಟೆ ಮೆಚ್ಕೊಂಡಿದ್ರಿ, ಮತ್ತೆ ಅದರ ಮುಂದುವರೆದ ಭಾಗ ಹಿಂಗೂ ಇತ್ತು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅತ್ಯದ್ಭುತವಾಗಿ ನಿರ್ದೇಶಕರು ಜಡೇಶ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಕೆ, ಹಾಗಾದ್ರೆ ಸ್ಯಾಂಡಲ್ವುಡ್ ನಲ್ಲಿ ಈ ಸಿನಿಮಾ ಹವಾ ಹೆಂಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಬ್ರೇಕಿಂಗ್ ಅನ್ನ ಗಮನಿಸೋಣ, ನಂತರದಲ್ಲಿ ಚಿತ್ರತಂಡವನ್ನ ಮಾತನಾಡಿಸುವ ಪ್ರಯತ್ನ ಕೂಡ ಮಾಡ್ತೀನಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ಅತಿ ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಬಹುದು ಅಂತ, ಮಹಾ ದಿಗ್ವಿಜಯ ಸಾಧಿಸೋದ್ರಲ್ಲಿ ಮುಂದೆ ಹೋಗ್ತಾ ಇದೆ ಸಿನಿಮಾ ಅಂತ. ಆರಂಭದಲ್ಲೇ ಸ್ಯಾಂಡಲ್ವುಡ್ಗೆ ಮಹಾ ದಿಗ್ವಿಜಯ, ಚಿತ್ರರಂಗದ ಇತಿಹಾಸದಲ್ಲೇ ಲ್ಯಾಂಡ್ ಲಾರ್ಡ್ ಹೊಸ ಅಧ್ಯಾಯವನ್ನ ಸೃಷ್ಟಿ ಮಾಡ್ತಾ ಇದೆ. ಕಾಟೇರ ಮೀರಿಸುವ ಲ್ಯಾಂಡ್ ಲಾರ್ಡ್ಗೆ ಪ್ರೇಕ್ಷಕರು ಫುಲ್ ಫಿದಾ ಆಗಿದ್ದಾರೆ. ಕ್ರಾಂತಿಯ ಕಿಡಿ ಮಾತ್ರವಲ್ಲ, ಚಿತ್ರರಂಗಕ್ಕೆ ಹೊಸ ಆಯಾಮ, ಹೊಸ ತಿರುವನ್ನ ತಂದುಕೊಡುವಂತಹ ಸಿನಿಮಾ. 80ರ ದಶಕದ ಅಸಮಾನತೆ, ಶೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸಲಾಗಿದೆ ಸಿನಿಮಾದಲ್ಲಿ. ಕೂಲಿಕಾರರು ಮತ್ತು ಜಮೀನ್ದಾರರ ನಡುವೆ ಯಾವ ರೀತಿ ಸಂಘರ್ಷ ಇತ್ತು ಅನ್ನೋದನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮೊದಲ ದಿನ ಮೊದಲ ಶೋ ನೋಡಿದಂತಹ ಪ್ರೇಕ್ಷಕರು ಫುಲ್ ಫಿದಾ ಆಗಿದ್ದಾರೆ ಸಿನಿಮಾಗೆ ಅಂತ. ಕುಟುಂಬ ಸಮೇತರಾಗಿ ಯಾರಾದ್ರೂ ಸಿನಿಮಾ ನೋಡಿಲ್ಲ ಅಂದ್ರೆ ಖಂಡಿತ ನಮ್ಮ ರಿಕ್ವೆಸ್ಟ್ ಇದು, ಕುಟುಂಬ ಸಮೇತರಾಗಿ ನಿಮ್ಮ ಮಕ್ಕಳ ಜೊತೆಗೆ ಬಂದು ಈ ಸಿನಿಮಾವನ್ನ ತೋರಿಸಲೇಬೇಕು. ಏನ್ರಿ ಸಂದೇಶ ಕೊಡ್ತೀರಿ ಸಿನಿಮಾದಲ್ಲಿ ಅಂತ ಕೇಳ್ತಿದ್ರಲ್ಲ, ಸಂದೇಶ ಇದೆ, ಸಂದೇಶ ಹೊತ್ತು ಹೋಗಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನೇರವಾಗಿ ಲಕ್ಷ್ಮೀನಾರಾಯಣ್ ಸರ್ನ ಮೊದಲು ಮಾತಾಡ್ಸ್ಬಿಡ್ತೀನಿ. ಮೊದಲು ಸಿನಿಮಾ ನೋಡಿದ್ರಿ, ಹೆಂಗ್ ಅನಿಸ್ತು ನಿಮಗೆ ಸಿನಿಮಾ ಬಗ್ಗೆ ಅಂತ? ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಲ್ಮೋಸ್ಟ್ ಅಲ್ಲಿ 90 ವರ್ಷಗಳ ಇತಿಹಾಸ ಇದೆ. ನಾನಂತೂ ಸಿನಿಮಾ ಪತ್ರಕರ್ತನಾದ ನಂತರದ ದಿನಗಳಲ್ಲಿ ಒಂದೂವರೆ ದಶಕದಲ್ಲಿ ಇತ್ತೀಚಿನ ಕಾಲಘಟ್ಟದಲ್ಲಿ ಈ ತರದ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಕನ್ನಡ ಸಿನಿಮಾ ಬಂದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಣ್ಣ ಅವರ ಕಾಲದಲ್ಲಿ ಸಾಮಾಜಿಕ ಸಿನಿಮಾಗಳಿಗೆ ತುಂಬ ಒತ್ತು ಕೊಡ್ತಾ ಇದ್ರು. ಇಡೀ ಕುಟುಂಬ ಬಂದು ಸಿನಿಮಾ ನೋಡ್ತಾ ಇತ್ತು. ಹಳ್ಳಿಗಳಲ್ಲಂತೂ ಟ್ರ್ಯಾಕ್ಟರ್ಗಳು, ಎತ್ತಿನ ಗಾಡಿಗಳು ಕಟ್ಕೊಂಡು ಬಂದು ಸಿನಿಮಾ ಥಿಯೇಟರ್ಗಳಿಗೆ ಕಿಕ್ಕಿರಿದು ತುಂಬ್ತಾ ಇದ್ರು. ಮಕ್ಕಳ ಸಮೇತ, ಮುದುಕರ ಸಮೇತ ಬಂದು ಸಿನಿಮಾಗಳು ನೋಡ್ತಾ ಇದ್ರು. ಯಾಕೆ ನೋಡ್ತಾ ಇದ್ರು ಅಂದರೆ ಅವರ ಬದುಕು ಭಾವನೆಗಳಿಗೆ ತುಂಬ ಹತ್ತಿರವಾದಂಥ ಅಂಶಗಳು ಆ ಸಿನಿಮಾಗಳಲ್ಲಿ ಎತ್ತು ಕಾಣಿಸ್ತಾ ಇತ್ತು. ಆ ಥರದ ಬರವಣಿಗೆ ಶಕ್ತಿ ಆಗಿನ ನಿರ್ದೇಶಕರುಗಳಲ್ಲಿ ಇರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕದನಗಳು, ಕ್ರಾಂತಿಗಳು, ಹೊಡಿ ಬಡಿ ಕಡಿ ಈ ಥರದ ಸಿನಿಮಾಗಳೇ ಬರ್ತಾ ಇದ್ದಾವೆ. ಇದರಲ್ಲೂ ಇದೆ, ಇಲ್ಲ ಅಂತಲ್ಲ. ಈ ಕದನದ ಜೊತೆ ಒಂದು ಸಂವಿಧಾನ ಕೂಡ ಇದೆ ಇದರಲ್ಲಿ. ಅಂದರೆ ಸಂವಿಧಾನ ಅನುಷ್ಠಾನಕ್ಕೆ ಬರಬೇಕಾದ್ರೆ ಏನೆಲ್ಲ ಅಡೆತಡೆಗಳಾಯಿತು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಎಳಿಯಾಗಿ ಬಿಚ್ಚಿಟ್ಟಿದ್ದಾರೆ. ಅಂದರೆ ಕಾನೂನು ಅಂತಂಥದ್ದು ಒಂದು ಬಂದಾಗ ಆ ಕಾನೂನನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಯಾರೂ ರೆಡಿ ಇರಲಿಲ್ಲ. 80ರ ದಶಕದಲ್ಲಿ, 90ರ ದಶಕದಲ್ಲಿ, 70ರ ದಶಕದಲ್ಲಿ. ನಮಗೆ ಸಂವಿಧಾನ ಬಂದು ಸುಮಾರು ವರ್ಷಗಳಾಗಿದೆ.
ಒಂದು ಕಡೆ ಸ್ವತಂತ್ರ ಬಂದು ತುಂಬ ವರ್ಷಗಳಾಗಿದೆ. ಹಾಗಂತ ಇವತ್ತಿಗೂ ಅಸ್ಪೃಶ್ಯತೆ ಅಥವಾ ಆ ಅಸಮಾನತೆ ಇಲ್ವಾ, ಶೋಷಣೆ ಇಲ್ವಾ, ಇವತ್ತಿಗೂ ನಡೀತಾ ಇದೆ. ಅದನ್ನೇ ಈ ಸಿನಿಮಾದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಜಡೇಶ್ ಅವರು. ಹಾಗಾಗಿ ನಿರ್ದೇಶಕ ಜಡೇಶ್ ಅವರಿಗೆ, ಬರಹಗಾರರಾದಂಥ ಮಾಸ್ತಿ ಅವರಿಗೆ, ಅದರಲ್ಲಿ ಆ್ಯಕ್ಟ್ ಮಾಡಿದಂತಹ ದುನಿಯಾ ವಿಜಯ್ ಸರ್ ಇರ್ಬೋದು ಅಥವಾ ರಾಜ್ಬಿ ಶೆಟ್ಟಿ ಅವರು ಇರ್ಬೋದು, ರಚಿತಾರಾಮ್ ಅವರು ಇರ್ಬೋದು, ದುನಿಯಾ ವಿಜಯ್ ಅವರ ಮಗಳಿರ್ತಂಥ ರಿತಾನ್ಯ ಅವರು ಇರ್ಬೋದು, ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ಎಲ್ಲೂ ಕೂಡ ಈ ಪರ್ಫಾರ್ಮೆನ್ಸ್ ಯಾಕೋ ಸ್ವಲ್ಪ ಕಮ್ಮಿ ಆಯ್ತಲ್ಲ ಅಂತ ಯಾರು ಮತ್ತೆ ಪ್ರತಿಯೊಬ್ಬರ ಶೇಡ್ಗಳು ಕೂಡ ಯಾವತ್ತೂ ನೋಡಿರ್ಲಿಲ್ಲ ಅಂತ. ಅಷ್ಟು ಅದ್ಭುತವಾಗಿ ಆ ಪಾತ್ರಗಳಿಗೆ ಜೀವ ತುಂಬೋ ಕೆಲಸ ಆಗಿದೆ. ಹಾಗಾಗಿ ನಮ್ಮಲ್ಲಿ ಯಾಕೆ ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಬರ್ತಿಲ್ಲ ಅಂತ ಜನ ಗುಣಗ್ತಾರಲ್ಲ, ಅವರಿಗೆ ಈ ಸಿನಿಮಾ ಈಗ ಹೋಗಿ ನೋಡಿ ಇದನ್ನ ಗೆಲ್ಲಿಸಬೇಕು, ಜೊತೆಗೆ ಒಂದು 10 ಜನಕ್ಕೆ ಸಾರಬೇಕು. ಆವಾಗಲೇ ಆ ಸಂವಿಧಾನದ ಮಹತ್ವ ಗೊತ್ತಾಗೋದು, ಕಾನೂನಿನ ಮಹತ್ವ ಗೊತ್ತಾಗೋದು, ಒಂದು ಸಿನಿಮಾದ ಬರವಣಿಗೆಯ ಮಹತ್ವ ಗೊತ್ತಾಗೋದು, ಕಲಾವಿದರ ಮತ್ತೆ ನಿರ್ಮಾಪಕರುಗಳ ಒಂದು ಕಷ್ಟ ಏನು ಅಂತ ಗೊತ್ತಾಗೋದು ಅಂತ ನನ್ನ ಭಾವನೆ. ಓಕೆ ರಾಜ್ ಸರ್, ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀರಿ, ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಿ. ಬಟ್ ಈ ಸಿನಿಮಾ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕಂದ್ರೆ ಜನ ಮಾತಾಡ್ತಿದ್ದಾರೆ ರಾಜ್ಬಿ ಶೆಟ್ಟಿ ಅವ್ರನ್ನ ಹಿಂಗೆ ನೋಡೇ ಇರಲಿಲ್ಲ ನಾವು ಅಂತ. ಹೊಸದೊಂದು ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀರಿ. ವಾಸ್ತವ ಪರಿಸ್ಥಿತಿನ ತೆರೆ ಮೇಲೆ ತರುವಂತಹ ಪ್ರಯತ್ನಗಳು, ಇದ್ದಂಥ ವಾಸ್ತವಕ್ಕೆ ಜೀವ ತುಂಬುವಂತಹ ಪ್ರಯತ್ನಗಳು ನಿಮ್ಮಿಂದ ಆಗಿದೆ. ಹೆಂಗೆ ಅನಿಸ್ತಾ ಇದೆ ಅಂತ? ಅದೆಲ್ಲ ಶ್ರೇಯಸ್ಸು ನಮ್ಮ ನಿರ್ದೇಶಕರಿಗೆ ಹೋಗ್ಬೇಕು. ಯಾಕಂದ್ರೆ ಅವರು ನೋಡಿ, ನಾರ್ಮಲಿ ಏನಾಗುತ್ತೆ ಅಂದ್ರೆ ಒಂದು ಪಾತ್ರವನ್ನ ಮಾಡ್ಬೇಕಾದ್ರೆ ಒಂದು ಪಾತ್ರದಲ್ಲಿ ಗೆದ್ದ ತಕ್ಷಣ ಟೈಪ್ ಕಾಸ್ಟ್ ಆಗ್ತೀವಿ, ಅದೇ ತರದ ಪಾತ್ರಗಳನ್ನ ಕೊಡ್ತಾರೆ.